ಪಕ್ಷಾತೀತವಾಗಿ ರಂಗೋಲಿ ಸ್ಪರ್ಧೆ ಮಾಡಿದ್ರೆ ಸ್ವಾಗತ. ನಾವ್ಯಾರಿಗೂ ಬೆದರಿಕೆ ಧಮಕಿ ಹಾಕಿಲ್ಲ. ಮೋಹನ್ ಕುಮಾರ್ ಮತ್ತು ತೀರ್ಥ ಪ್ರಸಾದ್ ಸ್ಪಷ್ಟನೆ. ಜೆಡಿಎಸ್ ಮುಖಂಡರಿಂದ ಪತ್ರಿಕಾಗೋಷ್ಠಿ ಆಯೋಜನೆ. ಭಾರತೀಪುರ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶ್ನಿಸಿದ್ದೀವಿ. ಯಾರಿಗೂ ಬೆದರಿಕೆ ಧಮಕಿ ಹಾಕಿಲ್ಲ. ಶಾಸಕರ ಜೊತೆ ವಿಶ್ವಾಸವಿದೆ, ಆದರೆ ಯಾರ ಮೇಲೂ ದೌರ್ಜನ್ಯ ಮಾಡಿಲ್ಲ ಅಂತ ಸೋಂಪುರ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಭಾರತೀಪುರ ಮೋಹನ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾಲೂಕಿನ ಎಡೆಹಳ್ಳಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥ ಪ್ರಸಾದ್ ನಿವಾಸದಲ್ಲಿ ನಿನ್ನೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ರಂಗೋಲಿ ಸ್ಪರ್ಧೆಗೆ ವಿರೋಧ ಮಾಡುತ್ತಿದ್ದಾರೆ ಎಂಬ ನೀಡಿದ ಹೇಳಿಕೆಗೆ ಜೆಡಿಎಸ್ ಪಕ್ಷದಿಂದ ತಮ್ಮ ನಿಲುವನ್ನು ತಿಳಿಸಲು ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಶಾಸಕರ ಜೊತೆ ವಿಶ್ವಾಸವಿರುವುದು ನಿಜ, ಆದರೆ ಭಾರತೀಪುರ ಗ್ರಾಮದ ಮುಖಂಡರು ಮತ್ತು ಗ್ರಾಮಸ್ಥರು ಈಗಿನ ಶಾಸಕರು ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ರಂಗೋಲಿ ಸ್ಪರ್ಧೆಯಿಂದ ಪ್ರಯೋಜನವೇನು? ನೀವು ಶಾಸಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಎಂದು ಗ್ರಾಮದವರು ಪ್ರಶ್ನಿಸಿದ ಹಿನ್ನೆಲೆ ಬುಧವಾರ ನಡೆದ ರಂಗೋಲಿ ಸ್ಪರ್ಧೆಗೆ ವಿರೋಧಿಸಿದ್ದು ನಿಜ, ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸದಂತೆ ಗ್ರಾಮದ ನಾಗರಿಕರಿಗೆ ಬೆದರಿಕೆ ಧಮಕಿ ದೌರ್ಜನ್ಯ ನಡೆಸಿಲ್ಲ. ಅಭಿವೃದ್ಧಿಗೆ ವಿರೋಧವಿಲ್ಲ. ಭಾರತೀಪುರಕ್ಕೆ 1.5 ಕೋಟಿ ಕಾಮಗಾರಿ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಅಭಿವೃದ್ಧಿ ಮಾಡಲಿ, ನಾವು ಸನ್ಮಾನಿಸ್ತೀವಿ. ಈ ಹಿಂದಿನ ಶಾಸಕರು ಆದ ಡಿ.ಸಿ. ಚೆನ್ನಿಗಪ್ಪ, ನಾಗರಾಜು, ಡಾಕ್ಟರ್ ಕೆ. ಶ್ರೀನಿವಾಸ ಮೂರ್ತಿ ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಇದೀಗ ಭಾರತೀಪುರ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದೆ. ಅಭಿವೃದ್ಧಿ ಮಾಡಲಿ ಎಂದಿದ್ದಾರೆ. ನನ್ನ ವ್ಯಕ್ತಿತ್ವವನ್ನು ಕಾಂಗ್ರೆಸ್ ಮುಖಂಡರ ಬಳಿಯೇ ಕೇಳಿ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಡೆಹಳ್ಳಿ ತೀರ್ಥ ಪ್ರಸಾದ್ ಮಾತನಾಡಿ, ನಮ್ಮ ಎಡೆಹಳ್ಳಿ ಗ್ರಾಮದಲ್ಲಿ 850 ಮತಗಳಿದೆ. ರಂಗೋಲಿ ಸ್ಪರ್ಧೆ ಪಕ್ಷಾತೀತವಾಗಿ ಮಾಡಿದರೆ ಸ್ವಾಗತಿಸ್ತೀವಿ. ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದರೆ ಜೆಡಿಎಸ್ ಪಕ್ಷದವನಾಗಿ ನಾವು ಭಾಗವಹಿಸುವುದಿಲ್ಲ ಎಂದು ತಿಳಿಸಿದ್ದೇನೆ. ಇಡೀ ಗ್ರಾಮಸ್ಥರೆಲ್ಲ ನನ್ನ ಮಾತು ಕೇಳ್ತಾರಾ? ನಾನು ಯಾರಿಗೂ ಬೆದರಿಕೆ ಧಮಕಿ ಹಾಕಿಲ್ಲ. ನನ್ನ 20 ವರ್ಷದ ರಾಜಕೀಯ ಜೀವನವನ್ನ ಕಾಂಗ್ರೆಸ್ ಮುಖಂಡರಿಂದಲೇ ಕೇಳಿ ತಿಳಿಯಿರಿ. ಅನಾವಶ್ಯಕವಾಗಿ ನನ್ನ ಮೇಲೆ ಆರೋಪ ಮಾಡುವುದು ಸರಿಯಿಲ್ಲ. ಇಡೀ ಗ್ರಾಮಸ್ಥರೇ ಸ್ವಯಂ ಪ್ರೇರಿತವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇರುವುದಕ್ಕೆ ನಾನು ಕಾರಣನಲ್ಲ. ನಾನು ಯಾರಿಗೂ ಒತ್ತಡ ಹಾಕಿಲ್ಲ. ನಿಮ್ಮ ವೇದಿಕೆಯಲ್ಲಿ ಸ್ಪರ್ಧೆ ಮಾಡುವುದಾದ್ರೆ ಮಾಡಿ ಎಂದಿದೆ. ಇಂದಿನ ಕಾಲಘಟ್ಟದಲ್ಲಿ ಯಾರನ್ನ ಹೆದರಿಸಿ ಬೆದರಿಸಲು ಸಾಧ್ಯವಿಲ್ಲ. ಶಾಸಕರು ಸತ್ಯಾಸತ್ಯತೆ ಅರಿತು ಮಾತನಾಡಲಿ. ಶಾಸಕರ ಮಾತಿನಿಂದ ನನಗೆ ತೀವ್ರವಾಗಿ ನೋವುಂಟಾಗಿದ್ದು, ಸೇವಾ ಮನೋಭಾವದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ಶಾಸಕರು ನನ್ನ ಪೂರ್ವಪರ ತಿಳಿದು ಮಾತನಾಡಲಿ ಎಂದಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಲಿ ನಿರ್ದೇಶಕ ಮಾಚಿನಹಳ್ಳಿ ಜಯಣ್ಣ, ಟಿಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಜಗಜ್ಯೋತಿ ಬಸವೇಶ್ವರ, ಹಾಲಿ ನಿರ್ದೇಶಕ ಶಶಿಧರ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಅಲ್ಪಯ್ಯನಪಾಳ್ಯ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್, ಮುಖಂಡರು ಆದ ಮರಿಯಪ್ಪನಗೌಡ, ದೇವರ ಹೊಸಳ್ಳಿ ಸತೀಶ್, ನಿಡುವಂದ ಜಗದೀಶ್, ಸಂತೋಷ್ ಕುಮಾರ್, ಹರ್ಷ ಮತ್ತಿತರರು ಉಪಸ್ಥಿತರಿದ್ದರು. ಸ್ಪರ್ಧೆ ನಡೆಸಿದ್ದೀರಿ ಇವತ್ತು ಸೋಂಪುರಗಳಲ್ಲಿ. ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 6 ಗ್ರಾಮಗಳಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ, ನೆಲಮಂಗಲ ಉತ್ಸವದ ಅಂಗವಾಗಿ ನಡೀತಾ ಇರತಕ್ಕಂಥ ರಂಗೋಲಿ ಸ್ಪರ್ಧೆ ಮುಂದುವರೆದ ಕಾರ್ಯಕ್ರಮ ಇತ್ತು. ಸುಮಾರು 750ಕ್ಕೂ ಹೆಚ್ಚು ಜನ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾಳ ಬಣ್ಣ ಬಣ್ಣದ ವರ್ಣರಂಜಿತವಾಗಿರ್ತಕ್ಕಂಥ ರಂಗೋಲಿಯನ್ನು ಬಿಡಿಸಿದರು. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದ್ದನ್ನು ಕಂಡು, ಮತ್ತು ರಂಗೋಲಿ ಮಹಿಳೆಯರು ಬಿಡಿಸಿರ್ತಕ್ಕಂಥ ರಂಗೋಲಿಯನ್ನು ಕಂಡು ಭಾಳ ಸಂತೋಷ ಉಂಟಾಗಿದೆ. ನನಗೂ ಭಾಳ ತಡವಾಗಿ ನಾನು ಕ್ಷೇತ್ರಕ್ಕೆ ರಂಗೋಲಿ ಸ್ಪರ್ಧೆಗೆ ಬಂದಾದ ಮೇಲೆ ವಿಚಾರ ಗೊತ್ತಾಯಿತು. ಭಾರತೀಪುರದಲ್ಲಿ ಆಯೋಜನೆ ಮಾಡಿದಂಥ ರಂಗೋಲಿ ಸ್ಪರ್ಧೆಗೆ ತೊಂದರೆ ಮಾಡ್ತಾಯಿದ್ದಾರೆ, ದೌರ್ಜನ್ಯ ಮಾಡ್ತಾಯಿದ್ದಾರೆ, ಲಾರಿಗಳನ್ನು ನಿಲ್ಲಿಸಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾಡಿದ್ರು ಅಂತಕ್ಕಂಥ ವಿಚಾರ ತಿಳಿತು. ಜೊತೆಗೆ ಭೂಮಿ ಪೂಜೆ ಮಾಡಲಿಕ್ಕೂ ಸಹ ಅಡ್ಡವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ವಿಚಾರ ತಿಳಿತು. ಇದರಿಂದ ನನಗೆ ಭಾಳ ಬೇಸರನೂ ಆಯಿತು, ನೋವು ಆಯಿತು. ಯಾಕೆ ಅಂತ ಅಂದರೆ, ನಾನು ಬೇರೆ ಮುಖಂಡರುಗಳ ಹೆಸರನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಮೋಹನ್ ಕುಮಾರ್ ಅಣ್ಣವರು, ನಾನು ಅವ್ರ ಬಗ್ಗೆ ಭಾಳ ಗೌರವವನ್ನು, ಪ್ರೀತಿಯನ್ನು, ಅಭಿಮಾನವನ್ನು, ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಶಾಸಕನಾದ ಮೇಲೆ, ಶಾಸಕಿನ ಪೂರ್ವದಲ್ಲಿ ಒಂದು ದಿನವೂ ಅವ್ರ ಬಗ್ಗೆ ಅಗೌರವವಾಗಿ ಎಲ್ಲೂ ಸಹ ಅವ್ರು ಇದ್ದಾಗಲಿ ಇಲ್ದಾಗಲಿ ನಾನು ಮಾತನಾಡಿಲ್ಲ, ಮಾತನಾಡೋದು ಇಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು 16 ಪಂಚಾಯತಿಗಳ 16 ಅಲ್ಲ, ಇವತ್ತು ಸೇರಿದ್ರೆ 18 ಪಂಚಾಯತಿ ರಂಗೋಲಿ ಸ್ಪರ್ಧೆ
ಮುಕ್ತಾಯ ಆಗಿದೆ. ಸುಮಾರು ಸಾವಿರಾರು ಮಹಿಳೆಯರು, ಇವತ್ತಿನ ಅಂದಾಜಿನ ಪ್ರಕಾರ 30,000ಕ್ಕೂ ಹೆಚ್ಚು ಮಹಿಳೆಯರು, 30ರಿಂದ 35,000ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿಯನ್ನು ಬಿಡಿಸೋ ಮುಖೇನ ಇಡೀ ನನ್ನ ಕ್ಷೇತ್ರದಲ್ಲಿ ಅವರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು, ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಭಾಳ ಶುಭದಾಯಕವಾಗಿರ್ತಕ್ಕಂಥ ರಂಗೋಲಿಯನ್ನು ಬಿಡಿಸಿ ಎಲ್ಲರೂ ಸಂತೋಷ ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ಮನುಷ್ಯರಾಗಿ, ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಮೋಹನ್ ಕುಮಾರ್ ಅಣ್ಣವರು ಅವ್ರ ಗ್ರಾಮದಲ್ಲಿ ಯಾಕೆ ದೌರ್ಜನ್ಯದ ಮುಖೇನ ಇದನ್ನು ಅಡ್ಡಿಪಡಿಸೋಕೆ ಹೋದರು ಅಂತಕ್ಕಂಥದ್ದು ನನಗಿದುವರೆಗೂ ಅರ್ಥ ಆಗಿಲ್ಲ. ಆಮೇಲೆ ಇವರೇನು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಲಾರಿಯನ್ನು ನಿಲ್ಲಿಸಿ ತೊಂದರೆ ಕೊಡಲಿಕ್ಕೆ ಬಂದವರೇ, ಇದು ರಾಜಕೀಯವಾಗಿ ಶಾಸಕನಾಗಿ ನಾನೊಂದು ಬೇರೆ ಪಕ್ಷ, ಅವರೊಂದು ಬೇರೆ ಪಕ್ಷ. ಚುನಾವಣೆ ಸಂದರ್ಭದಲ್ಲಿ ನಾನು ಅಭಿವೃದ್ಧಿ ಮಾಡಿಲ್ಲ, MLA ಗೆ ಮತ ಹಾಕಬೇಡಿ ಅಂತ ಹೇಳಿ ಯಾವ ಮಟ್ಟಕ್ಕಾದರೂ ದೌರ್ಜನ್ಯ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ನನ್ನ ತಾಯಂದಿರು, ಸಹೋದರಿಯರು, ಗೌರವಾನ್ವಿತ ಮಹಿಳೆಯರು, ಇವತ್ತು ನೀವು ಎಲ್ಲ ಮಾಧ್ಯಮದ ಸ್ನೇಹಿತರು ಗಮನಿಸಿದ್ರ, ಯಾವುದೇ ಊರಿಗೆ ಹೋದರೂ ನಮಗೆ ಭಾಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮ ಎಂದೂ ಮಾಡಿರಲಿಲ್ಲ, ನೀವು ಮಾಡ್ತಾ ಇದ್ದೀರಾ, ನಮಗೊಂದು ಅವಕಾಶ ಕೊಟ್ಟಿದ್ದೀರಾ, ಇದರಿಂದ ನಮ್ಗೆ ಸಂತೋಷ ಆಗೈತೆ, ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಕ್ಕಂಥ ವಾತಾವರಣನ, ಸಂದರ್ಭನ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ನೀವು ನೋಡಿದ್ದೀರ. ಇಂಥ ತಾಯಂದಿರಿಗೆ ನಾನು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಅಡ್ಡಿಪಡಿಸಿದ್ದು ಇದೊಂದೇ ಉದಾಹರಣೆ. ರಾಜಕೀಯಕ್ಕೆ ಬೇರೆ ಬೇರೆ ಮುಖಂಡರೆಲ್ಲ ಇದ್ದಾರೆ, ಪಾಪ ನಾನು ಯಾರಿಗೂ ಸಹ ಸುಮ್ಮನೆ ನನಗೆ ಅವ್ರಿಗೂ ರಾಜಕೀಯವಾಗಿ ಆಗಲ್ಲ ಅಂತೇಳಿ ಅವರು ವಿರೋಧ ಮಾಡಿದ್ರು, ಇವರು ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಅದು ಆತ್ಮಸಾಕ್ಷಿಗೆ ವಿರುದ್ಧ ಮಾತಾಯಿತು. ಆದರೆ ಇಲ್ಲಿ ಮೋಹನ್ ಅಣ್ಣ ಅದು ಯಾಕೆ ಆ ಥರ ಮಾಡಿದ್ರೋ ನನಗೆ ಅರ್ಥ ಆಗ್ತಾಯಿಲ್ಲ, ಆಶ್ಚರ್ಯ ಆಗಿದೆ. ಅದು ಯಾವ ಸಂದೇಶ ಕೊಡಲಿಕ್ಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಆದರೆ ನಾನಿಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನನ್ನ ಕ್ಷೇತ್ರದ ತಾಯಂದಿರು, ಮಹಿಳೆಯರು ಏನು ವಿಶೇಷವಾಗಿ ಭಾರತೀಪುರದಲ್ಲಿ ಇವತ್ತು 180ಕ್ಕೂ ಹೆಚ್ಚು ರಂಗೋಲಿಯನ್ನು ಬಿಟ್ಟಿದ್ರು. ಆ ತಾಯಂದಿರಲ್ಲಿರ್ತಕ್ಕಂಥ ಕಲೆ, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು ಅವರು ಉತ್ಸಾಹದ ಮುಖೇನ ಭಾಗವಹಿಸಲಿಕ್ಕೆ ಭಾಗವಹಿಸೋದು ಅವ್ರಿಗೆ ಇಷ್ಟ ಇರಲಿಲ್ವೋ ಏನಿರಲಿಲ್ವೋ ಗೊತ್ತಿಲ್ಲ. ಮೋಹನಣ್ಣನೇ ಅದಕ್ಕೆ ಹೇಳಬೇಕು. ಇದಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವರು ಮೋಹನ್ ಕುಮಾರ್ ಅವರು ಮತ್ತು ಅವರ ಮಿತ್ರರು ಮಾಡಿರ್ತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರದ ತಾಯಂದಿರಿಗೆ, ನನ್ನ ಕ್ಷೇತ್ರದ ಜನತೆಯ ಗಮನಕ್ಕೆ ತಂದು, ನಾನು ವೈಯಕ್ತಿಕವಾಗಿ ಕೇವಲ ಸರ್ಕಾರದ ಕೆಲಸಗಳನ್ನ ಅಷ್ಟೇ ಮಾಡ್ತಕ್ಕಂಥದ್ದಲ್ಲ, ಅದ್ರ ಅರ್ಥ ಆಗುವಾಗ ನಾನು ಕ್ಷೇತ್ರದ ಜನತೆಗೆ ಏನೋ ಒಂದು ಮನೋರಂಜನೆಯುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರೆ ಇವರು ವಿರೋಧ ಮಾಡಿದಾರಲ್ಲ, ಅದು ದೌರ್ಜನ್ಯ ಮುಖೇನ, ದಬ್ಬಾಳಿಕೆ ಮುಖೇನ ಅದನ್ನು ಲಾರಿಗಳನ್ನ ಅಡ್ಡ ತಂದು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದು ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಇದನ್ನು ನನ್ನ ಕ್ಷೇತ್ರದ ಗಮನಕ್ಕೆ ಅವರು ಒಂದು ಹೋಬಳಿಯ JDS ಪಕ್ಷದ ಅಧ್ಯಕ್ಷರು, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ನನಗೆ ಅಣ್ಣನ ಸಮಾನಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಾನು ಹಿಂದೇನೂ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ, ಇವತ್ತು ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ, ಮುಂದಕ್ಕೂ ಅಣ್ಣನ ಸ್ಥಾನದಲ್ಲಿ ಇಟ್ಕೊತೀನಿ. ಆದರೆ ಅವರು ಇವತ್ತು ಮಾಡಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯಿಂದ ಭಾಳ ನನಗೂ ನೋವಾಗಿದೆ. ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ಗೋವಿಂದಣ್ಣ ಎಲ್ರಿಗೂ ಸಹ ನೋವು, ಬೇಸರ ಆಗಿದೆ ಅಂತಕ್ಕಂಥದ್ದನ್ನು ಕ್ಷೇತ್ರದ ಜನತೆಯ ಗಮನಕ್ಕೆ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು, ತಾಯಂದಿರ, ಸಹೋದರಿಯರ ಗಮನಕ್ಕೆ ತಂದು ಇಂಥ ಘಟನೆ ಇವತ್ತು ನಡೆದಿದೆ. ಇದ್ರ ಬಗ್ಗೆ ಇವರು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ಒಂದು ಸ್ಪರ್ಧೆಯ ಮುಖೇನ ರಂಗೋಲಿ ಬಿಡಿಸ್ಲಿಕ್ಕೆ ಅವಕಾಶ ಮಾಡೋಕ್ಕೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ದೌರ್ಜನ್ಯ ಮುಖೇನ ತೊಂದರೆ ಕೊಟ್ಟಿದ್ದು ಸರಿನೋ ತಪ್ಪೋ ಅಂತಕ್ಕಂಥದ್ದನ್ನು ನನ್ನ ತಾಯಂದಿರು, ಈ ಕ್ಷೇತ್ರದ ಜನತೆ ಸರಿನೋ ತಪ್ಪು ಅಂತ ತೀರ್ಮಾನ ಮಾಡಲಿ ಅಂತಕ್ಕಂಥದ್ದನ್ನು ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಇದೊಂಥರ ವಿಪರ್ಯಾಸ. ಯಾವ ಥರ ವಿಪರ್ಯಾಸ ಅಂತಂದರೆ 10 ವರ್ಷ ಅಲ್ಲ, 30 ವರ್ಷ ಅವರೇ ಲೀಡ್ರು, ಅವ್ರ ಮನೇಲೇ ಅಧಿಕಾರ ಇತ್ತು, ಅವ್ರ ಕೈಯಲ್ಲೇ ಎಲ್ಲ ಇತ್ತು, ಮಾಡ್ಬೋದಿತ್ತು, ಮಾಡಲಿಲ್ಲ, ಆಯಿತು, ನನ್ನ ಜವಾಬ್ದಾರಿ. ನಾನಿವತ್ತು ಭಾರತೀಪುರಕ್ಕೆ 1.5 ಕೋಟಿ ಅನುದಾನವನ್ನು ಹಾಕಿ 50 ಲಕ್ಷದ ಕೆಲಸ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇವತ್ತು 1 ಕೋಟಿಗೆ ಭೂಮಿ ಪೂಜೆ ಮಾಡಿದ್ದೀನಿ. ಇನ್ನೂ 2 ವರ್ಷ ಅವಧಿ ಇದೆ. ಆ 2 ವರ್ಷದಲ್ಲಿ ಇಡೀ ಭಾರತೀಪುರದಲ್ಲಿ ಏನೇನು ಕೆಲಸ ಆಯ್ತಾ
ಎಲ್ಲವನ್ನು ಮುಗಿಸ್ಲಿಕ್ಕೆ ನಾನು ಯೋಜನೆ ಹಾಕ್ಕೊಂಡಿದ್ದೀನಿ. ಹಿಂದೆ ಅವರೇ ಎಲ್ಲ ಅಧಿಕಾರನೂ ಪೆನ್ನು ಪೇಪರ್ ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅದು ಅವರು ಮಾಡ್ದಿರ ಇವತ್ತು ನಾವು ಮಾಡೋಕ್ಕೆ ಹೋದಾಗ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತ ಸರಿ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಲಿ. ಆಮೇಲೆ ಇನ್ನೊಬ್ಬರು ತೀರ್ಥ ಪ್ರಸಾದ್ ಅವರು ನನ್ನ ಕ್ಷೇತ್ರದಲ್ಲಿ ನಾನು ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೆ. ನಮ್ಮೂರಿನಲ್ಲಿ ಯಾರೂ ರಂಗೋಲಿ ಬಿಡ್ತಕ್ಕಂಥದ್ದು ಬೇಡ, ಯಾರೂ ಬಿಡಬೇಡ್ರಿ, ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಧಮಕಿ ಬೇರೆ ಆಗ್ತಾಯಿದ್ದಾರಂತೆ. ಇದನ್ನು ಸಹ ಕ್ಷೇತ್ರದ ಜನ, ಮಹಿಳೆಯರು, ತಾಯಂದಿರು ಗಮನಿಸಲಿ. ಇದೇ ಕೆಲಸ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಏನಾದರೂ ಮಾಡಿದರೆ ಯಾವ ಮಟ್ಟಕ್ಕೆ ಮಾಡ್ತಿದ್ರು? 3 ವರ್ಷದಿಂದ ಈ ಥರದ್ದು ಒಂದೇ ಒಂದು ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ಇಲ್ಲ. ಇವತ್ತು ತಾಯಂದಿರು ಬಿಡಿಸ್ತಕ್ಕಂಥ ರಂಗೋಲಿಗೆ ಮೋಹನ್ ಅಣ್ಣವರು ಈ ಥರ ಮಾಡಿರ್ತಕ್ಕಂಥದ್ದು, ಕೆಲವೊಬ್ಬರು ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ನೋವು ತಂದಿದೆ. ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ಮೋಹನ್ ಅಣ್ಣನಿಗೆ ಮತ್ತು ಈ ಥರದವ್ರು ಯಾರ್ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಸರ್ ಇಲ್ಲ, ಅದೊಂದು ರಂಗೋಲಿ ಮಾಡೋದ್ರಿಂದ ಬಗೆಹರಿಯಲ್ಲ. ಜಸ್ಟು ನನ್ನ ಪ್ರಕಾರ ಕಾಮಗಾರಿಗಳು ಮಾಡಿ ಅದನ್ನು ಇದು ಮಾಡಿದರೆ ಅಭಿವೃದ್ಧಿ ಆಗ್ತದೆ. ಇಲ್ಲಿಂದ ಯಾರೋ, ನಾನು ಹೆಸರುಗಳು ಹೇಳೋಕ್ಕೆ ಹೋಗಲ್ಲ, ಯಾರೋ ತಪ್ಪು ಸಂದೇಶ ಕೊಟ್ಟು ಈ ಥರ ಎಲ್ಲ ತಿರುಚ್ತಾ ಇದ್ದಾರೆ. ಶಾಸಕರು ದಯವಿಟ್ಟು ಖುದ್ದಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದಾಗ ಸ್ವಲ್ಪ ಸಲಹೆ ತಗೊಂಡು ಮಾತಾಡಲಿ. ತಪ್ಪೇನಿಲ್ಲ, ಅವರು ಮಾತಾಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಸುಮ್ಮನೆ ನಮಗೂ ನೋವಾಗಿದೆ ಅವ್ರು ಮಾತಾಡಿರೋದ್ರಿಂದ. ಸರ್ ನಮ್ದು ಯಾವುದೇ ಇದಿಲ್ಲ. ಆಮೇಲೆ ಸಾಲೋದಕ್ಕೆ ಬೇಕಾದ್ರೆ ಗ್ರಾಮಸ್ಥರುಗಳೇ ಅವರಲ್ಲ ಸರ್, ಇವತ್ತು ಏನಿಲ್ಲ, ಇವತ್ತು ಬೇಕಾದ್ರೆ ಇನ್ನೂ ಒಂದು ಟೈಮ್ ಪ್ರಯತ್ನ ಮಾಡಲಿ ಅವರು. ಈಗ ಹೇಳಿದ್ನಲ್ಲ ಸರ್, ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವತ್ತು 850 ಜನದಲ್ಲಿ ಒಂದು 50 ಜನ ಕರ್ಕೊಂಡೋಗ್ಬಿಟ್ಟು ರಂಗೋಲಿ ಬಿಡಿಸ್ಕೊಳ್ಳಿ. ಇವತ್ತು ಯಾರ ಮಾತು ಯಾರೂ ಕೇಳಲ್ಲ ಸರ್. ಒಬ್ಬ ಚಿಕ್ಕ ಹುಡುಗನಿಗೆ ಬೆದರಿಸೋಕ್ಕಾಗಲ್ಲ. ಏನು ಅಂದರೆ ಏನಪ್ಪ ಅಂದರೆ ಏನಲ್ಲೇ ಅಂತಾರೆ ಇವತ್ತಿನ ಕಾಲ. 850 ಜನಕ್ಕೂ ನಾವು ಬೆದರಿಕೆ ಹಾಕ್ಕೊಂಡು ಕಂಟ್ರೋಲ್ ತಗೊಳಕ್ಕಾಗ್ತದ್ರ? ಆ ನಮ್ಮೂರಲ್ಲಿ ಇಕ್ಕಿರೋ ನನ್ನ ಮೇಲೆ ಅಭಿಮಾನದಿಂದ ಜನ ಹೋಗಿಲ್ಲ ಅಷ್ಟೇ. ವಿರೋಧ ಪಕ್ಷದ ಊರಾಗ ಕೆಲಸ ಆಗಿಲ್ಲ ಅಂತ, ನಮ್ಮೂರಾಗೆ ಕೆಲಸ ಆಗಿಲ್ಲ, ಬರೀ ರಂಗೋಲೆ ಬಿಟ್ಕೊಂಡು ಹೋದರೆ ಪ್ರಯೋಜನ ಏನು ಬರ್ತದೆ ಅಂತೇಳಿ ಸ್ವಲ್ಪ ವಿರೋಧ ಮಾಡಿರೋದು ನಿಜ. ವಿರೋಧ ಮಾಡಿದ್ದೀವಿ. ಮಾಡಿದ್ಮೇಲೆ ತಿರ್ಗಾ ಸಹಕರಿಸಿದ್ದೀವಿ. ನಾವು ಯಾರು ಹೋಗಿ ನೀವು ಅಲ್ಲಿ MLA ಬಂದಾಗ ಗಲಾಟೆ ಮಾಡಬೇಡಿ ಅಂತೇಳಿ ಹೇಳಿದ್ದೀವಿ. ನೀವು ಹೋಗೋಂಥವ್ರು ಹೋಗಿ ನೀವು ಸಹಕರಿಸಿ, ನೀವು ಬೇಡ ಅಂತ ಹೇಳಿಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ನೀವು ಹೋಗ್ಬೇಡಿ, ರಂಗೋಲಿ ಬಿಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಹೇಳಿದರೆ ಹೇಳಿಸ್ಲಿ. 10 ವರ್ಷ MLA ಇದ್ದ ಮಾಡ್ಕೊಂಡಿದ್ದೀವಿ, ಮಾಡವ್ರೆ. 10 ವರ್ಷ ಹಂಗೆ ಇರ್ತದ ರೋಡಲ್ಲಿ. ಈಗ 10 ವರ್ಷ ಇದ್ದಾಗ ನಮ್ಮ ಚನ್ನಗಾಪುರ ಮಾಡೋರು ಅಂತ ಹೇಳಿವ, ಅವರು ಮಾಡೋರೆ, ನಾಗರಾಜಣ್ಣ ಮಾಡೋರೆ, ಈ ಡಾಕ್ಟ್ರು ಶ್ರೀನಿವಾಸ ಮೂರ್ತಿ ಅವ್ರು ಮಾಡೋರೆ. ರೋಡು 2 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದ ಇರ್ತದ. ಏನು ಕಾಂಕ್ರೀಟ್ ರೋಡ್, ಟಾರ್ ರೋಡ್ ಇದು ಕಡೆದು 100% ಇದೆ. ಅವರು ವಿಶ್ವಾಸ ಇಲ್ಲದೆ 10 ವರ್ಷ ಗೆಲ್ತಾರೆ. 2 ಸಾರಿ 2 ಪೀರಿಯಡ್ ಎಲ್ಲರೂ ಗೆಲ್ತಾ ಇರಲಿಲ್ಲ. ಬರೀ ಅನುಕಂಪ ಇಲ್ಲ, ಅವ್ರ ಪಕ್ಷದ ಶಿಸ್ತಿನ ಸಿಪಾಯಿ ಯಾರು? ಡಾಕ್ಟರ್ ಶ್ರೀನಿವಾಸ ಮೂರ್ತಿ. ಈಗ ಹಿಂದೆ ಏನಾಯಿತು ಅಂದರೆ 50 ಕೋಟಿ 100 ಕೋಟಿ ಇದ್ದ ಕೂಡ ಆಫರ್ ಬಂದವರು ಕೂಡ ಅವತ್ತು ಕುಮಾರಣ್ಣ ಮತ್ತು ದೇವೇಗೌಡರ ಆಶೀರ್ವಾದ ನನಗೆ ಬೇಕೇ ಬೇಕು, ನನ್ನನ್ನು ಬೆಳೆಸೋರು ಅಂತ ಅವ್ರು ಇಲ್ಲಿ ಉಳಿದಂಥ ವ್ಯಕ್ತಿ. ಇಲ್ಲಿ ಸಣ್ಣ ಮಕ್ಕಳು ಕೂಡ ಡಾಕ್ಟರ್ ಮೇಲೆ ವಿಶ್ವಾಸ ಐತೆ, ಅದನ್ನು ನೀವಿಲ್ಲ. JDS ಪಕ್ಷದ ಶಿಸ್ತಿನ ಸಿಪಾಯಿ ನಾವೆಲ್ಲರೂ ಕೂಡ ನಾವು JDSಗೆ ಸಪೋರ್ಟ್ ಮಾಡೋದು. ಇವತ್ತು ಡಾಕ್ಟ್ರಿಗೆ ಅನೌನ್ಸ್ ಮಾಡಿದ್ಮೇಲೆ ಡಾಕ್ಟ್ರ್ ಒಂದು ಹೇಳ್ತಿದ್ವಿ ನಾವು. ಅದು ತೀರ್ಮಾನ ಮಾಡೋದವರು ಕುಮಾರಣ್ಣ ತೀರ್ಮಾನ ಮಾಡಿದರು. ಎಲ್ಲಿ ಡಾಕ್ಟ್ರ್ ಬೇಡ ಅಂತ ಎಲ್ಲಿ ಹೇಳಿದ್ವಿ ನಾವು? ಆಯಿತು, ರಾಜಕೀಯದಲ್ಲಿ ಕಾಮನ್ ಅದು, 1 ವರ್ಷ ಸೋಲೋದು, ಇದು ಏನೋ ಒಂದು ವೇವಿತ್ತು, ಏನೋ ಒಂದು ಆಯಿತು. ಮುಂದೆ ಹಂಗೆ 28ಕ್ಕೆ ಆಗೋದೇ ಇಲ್ಲ. JDS ಪಕ್ಷನೇ ಇಲ್ಲಿ 100% ಗೆಲ್ಲೋದು. ಸರ್, ಈಗ ನಾವು ಯಾವತ್ತೂ MLA ಮೇಲೆ ಅಪಾರವಾದ ಗೌರವ ಇಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮಗೂ ವಿಶ್ವಾಸದಲ್ಲಿದ್ದರು, ನಾವು ವಿಶ್ವಾಸದಲ್ಲಿದ್ದೀವಿ. ನಮ್ಮೂರಲ್ಲಿ ಮೊನ್ನೆ ರಂಗೋಲಿ ಕಾರ್ಯಕ್ರಮ ಆಗಬೇಕಾದ್ರೆ ಅವರು ನಮಗೆ ನಮ್ಮ ಗ್ರಾಮಸ್ಥರು ಎಲ್ಲ ಮೀಟ್ ಮಾಡಿ ಏನು ಹೇಳಿರು, ನಮ್ಮ ಊರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ನೀವು MLA ಹತ್ರ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದೀರಾ ನೀವು ಅಂತೇಳಿ ನಮಗೆ ಎಲ್ಲ ಮುಖಂಡರುಗಳು ಅಷ್ಟು ನಮ್ಮನ್ನು ಕೇಳಿದಾಗ ನಾನೇನು ಹೇಳಿದೆ, ನಮ್ಮ ಹುಡುಗರಿಗಂತ 2-3 ಫೋನ್ ಹಾಕಿ ಏನಪ್ಪ ಮಾಡ್ತಾಯಿದ್ದೀರ ನಂದು ಮೋನಣ್ಣ ಮಾಡ್ತಾಯಿದ್ದೀವಿ ಅಂದರು. ಅದಕ್ಕೆ ನಾನೇನು ಹೇಳಿದೆ, ನಮ್ಮೂರಲ್ಲಿ ಯಾವುದೋ ಒಂದು ಗುದ್ಲಿ ಪೂಜೆ ಕೂಡ ಮಾಡಿಲ್ಲ MLA. ನಾವು ಕೇಳ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳ್ದಲ್ಲ. ಅದಕ್ಕೆ MLA ನಮ್ಮ ಮೇಲೆ ವಿಶ್ವಾಸದಲ್ಲಿ ಇಟ್ಕೊಂಡ್ರೆ ನಾವು ಅವ್ರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟಿದ್ದೀವಿ. MLA ಮೇಲೆ ಯಾವತ್ತೂ ನಾವು ಅಪಪ್ರಚಾರ ಅವ್ರ ಬಗ್ಗೆನೂ ಮಾಡಿಲ್ಲ, ನಮ್ಮ ಬಗ್ಗೆನೂ ಅವರು ಮಾಡಿಲ್ಲ. ನಮ್ಮೂರಿಗೆ ಕೆಲಸ ಕೇಳೋದ್ರಿಂದ ತಪ್ಪಿದೆಯಾ ಸರ್? ತಪ್ಪೇನಿಲ್ಲ. ನಾವು ಆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲ ಅಕ್ಸ್ಲೇಟು MLA ಫೋನ್ ಮಾಡಿ ಹಿಂಗೆ ಕಾರ್ಯಕ್ರಮ ನಿಮ್ಮೂರಲ್ಲಿ ನಾವು ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತ ಹೇಳಿದರೆ 100% ನಾವು ಇದಕ್ಕೆ ಏನು ವಿರೋಧ ಮಾಡ್ತಿರಲಿಲ್ಲ. ಸಾಲದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿ BMS ಆಗಿರ್ಬೋದು, ನಮ್ಮ ಗೋಪಿ ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಕೇಳಿರು, ಏನು ಕೆಲಸ ಆಗ್ದಲೆ ಏನಕ್ಕೆ ಬರೀ ರಂಗೋಲಿ ಬಿಟ್ಕೊಂಡು ಹೋದರೆ ಏನು ಪ್ರಯೋಜನ ಅಂತ ಕೇಳಿರು. ಆದ್ದರಿಂದ ನಾವು ಸ್ವಲ್ಪ ವಿರೋಧ ಮಾಡಿದ ಸತ್ಯ. ವಿರೋಧ ಮಾಡಿರೂ
ಆಮೇಲೆ ಬೆಳಗ್ಗೆ ಎಲ್ಲರೂ ಸಹಕರಿಸಿದ್ದೀವಿ. ನಾವು MLAವ್ರಿಗೆ ನಾವು ಯಾವ ಅಪರಾಧ ಗೌರವನ ಕೊಟ್ಟು ಸಹಕರಿಸಿ ನಾವು ಬಂದಿರತಕ್ಕಂಥ ಜನಕ್ಕೆ ಏನಾದರೂ ನಾವು ಅಪಪ್ರಚಾರ ಮಾಡಿ ಧುಮುಕಿ ಹಾಕಿದರೆ ಕೂಡಲೇ ಅದೇನಾದ್ರು ನಾವೇನೋ ಧುಮುಕಿ ಹಾಕಿ ಸಹಕರಿಸಿಲ್ಲ ಅಂದಿದ್ರೆ ಕೂಡಲೇ ನಮ್ಮಲ್ಲಿ ಏನು ಕ್ರಮ ಬೇಕಾದ್ರೂ ತಗೊಳ್ಳಿ. ಲೇಔಟ್ ಇತ್ತು, ನಮ್ಮ ಮಾವರ ಲೇಔಟು, ಅದು ಕ್ಲೀನ್ ಮಾಡಿ ನಮಗೆ ಗೊತ್ತಿಲ್ಲ. ನಾವು ಮಾಮೂಲಿ ಗಾಡಿಗಳು ಹಾಕ್ತಿರ್ತೀವಿ, ತತ್ತಿರ್ತೀವಿ, ಗಾಡಿಗಳು ಇದ್ದು ಅಲ್ಲಿ ಗಾಡಿ ಬಂದು ಪೊಲೀಸ್ನವರು ಮತ್ತು ಇವರೆಲ್ಲ ಯಾರು ಮುಖಂಡರುಗಳು ನಮಗೆ ಕೇಳಿದಾಗ ನಾವು ಕೇಳಿರೋ, ಆದರೂ MLA ಬರೋ ಟೈಮ್ಗೆ ಯಾಕಪ್ಪ ಇಲ್ಲಿ ಇರಲಿ, ನಮಗೆ ನಮ್ಮೂರಿಗೆ ಬರ್ತಾವ್ರೆ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪೆನ್ನು ಪೇಪರು ನಮ್ಮ ಚೆನ್ನಗಪ್ಪಾಜಿ ಇದ್ದಾಗಲೂ, ನಮ್ಮ ಚೆನ್ನಗಪ್ಪ ಇದ್ದಾಗಲೂ ನಮಗೆ ಸಹಕರಿಸಿದ್ರೆ. ನಾವು ಚಿಕ್ಕ ಹುಡುಗರು, ನಮ್ಮೂರ ಮುಖಂಡರು ಅಂತ ಗೋವಿಂದಪ್ಪನವ್ರು ಇದ್ದರು. ನಮ್ಮ ಚೆನ್ನಗಪ್ಪರು ಇದ್ದಾಗ ನಮ್ಮೂರಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಡೀ ಸೋಂಪುರ ತ್ಯಾಮಳ್ಳಿಗೀರು ಎರಡು ಹೋಬಳಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ಚೆನ್ನಗಪ್ಪಾಜಿಯವರು. ಅಲ್ಲಿ ನಮ್ಮ ಗೌರಿಶಂಕರ್ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನಾಗರಾಜ್ ಅವರು ಗೆದ್ದರು ಬಿ ಜೆ ಪಿಯಿಂದ ನಾಗರಾಜ್ ಗೆದ್ರೂ ಯಾವುದಕ್ಕೂ ಕುಂದುಕೊರತೆ ಇಲ್ದಂಗೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬಿದ್ದಿದ್ದು 3 ಓಟು. ಯಾರಿಗೆ BJP ನಾಗರಾಜಣ್ಣವ್ರಿಗೆ ಬಿದ್ದಿದ್ದೆ 3 ಓಟು. ಆದರೂ ಅವರು ಓಟ್ ಹಾಕಿಲ್ಲ ಅಂತ ಯಾವತ್ತೂ ಕೇಳಿಲ್ಲ. ನಿಮ್ಮೂರಿಗೆ ಓಟು ನೀವು ಓಟ್ ಹಾಕಿಲ್ಲ ಅಂತ ಕೇಳಿಲ್ಲ. ನಿಮ್ಮೂರಿಗೆ ಏನು ಕೆಲಸ ಆಗಬೇಕು, ಮೋಹನ್ ಕುಮಾರ್ BMS ನಮ್ಮನ್ನೆಲ್ಲ ಕರೆಸಿ ಮೀಟ್ ಮಾಡಿ ಊರಲ್ಲಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತೇಳಿ ಕೆಲಸ ಮಾಡಿಕೊಟ್ಟವ್ರೆ. ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳ್ಬೇಕು. ಯಾಕಂದರೆ ಯಾವತ್ತೂ ದೇಶ ರಾಜಕೀಯ ಮಾಡಿದಂಥ ವ್ಯಕ್ತಿಯಲ್ಲ ಯಾರೋ ನಾಗರಾಜಣ್ಣನಾಗಲಿ. ಆಮೇಲೆ ನಮ್ಮ ಡಾಕ್ಟ್ರು MLA ಅವರು ಶ್ರೀನಿವಾಸ ಮೂರ್ತಿ ಅವರು 10 ವರ್ಷ ಇದ್ದರು. ಯಾರಿಗಾನ 10 ವರ್ಷ ಇದ್ದಾಗ ಯಾರಿಗಾನ ಒಬ್ರಿಗಾನ ಅದು ಧುಮುಕಿ ಹಾಕಿದ್ದ ಆಗಲಿ, ಪೊಲೀಸ್ನವ್ರು ಮನೆ ತಕ್ಕ ಕಳಿಸಿದ್ದೇ ಆಗಲಿ, ಫಸ್ಟ್ ಟೈಮ್ ಟಾರ್ ಹಾಕಿದ್ರು. ಆಮೇಲೆ ಕಾಂಕ್ರೀಟು ಎಲ್ಲ ಪ್ರತಿಯೊಂದು ಕಾಂಕ್ರೀಟು ಆಗಿದೆ. ಅಲ್ಲೇ ಈತಿಂದ ಹೈವೇಯಿಂದ ನಮಗೆ ಕಾಂಕ್ರೀಟು ಇದಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟದೆ. ಈಗ ವರ್ಷ 5 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದಪ್ಪ. ನಾವು ಕೇಳೋದೇನು ತಪ್ಪ? 3 ವರ್ಷ ನೀವು ಗೆದ್ದಿದ್ದೀರಾ, 3 ವರ್ಷ ಆಯಿತು ಸ್ವಾಮಿ, ಗೆದ್ದಿದ್ದೀರಾ. ನಿಮಗೆ ಅಪರಾಧ ಮೇಲೆ ಗೌರವ ಇಟ್ಟಿದ್ದೀವಿ. ನಮ್ಮೂರಿಗೆ ಏನೋ ಅನುಕೂಲ ಮಾಡಿಕೊಡ್ಬೇಕು ತಾನೆ. ಆಮೇಲೆ ಬೋರು ಕುಡಿಯೋಕ್ಕೆ ನೀರಿಲ್ಲ ಅಂತ ಸುಮಾರು ಸತಿ ಪಾಯಿಂಟ್ ಮಾಡಿಸಿರು. ಇವತ್ತಿನವರೆಗೂ ಬೋರ್ ಹಾಕ್ಸಿಲ್ಲ ನಮ್ಮೂರಾಗೆ ಪ್ರಶ್ನೆ ಮಾಡ್ತಾರೆ ನಮ್ಮನ್ನು. ನಾವು ಒಂದು ಹೋಬಳಿ ಅಧ್ಯಕ್ಷರಾಗಿ ನಮಗೆ ಜನ ಕೇಳಿದಾಗ ನಾವು ಉತ್ತರ ಕೊಡಬೇಕು. ಇಲ್ಲ ಅಂದರೆ ನೀವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀರಾ, ನೀವೇನೋ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವೇನು ಬರಲ್ಲ ಮುಂದಕ್ಕೆ ಅಂತ ಕೇಳ್ತಾರೆ. ನಾವೇನಿಗೆ ಉತ್ತರ ಕೊಡಬೇಕು ಜನಕರಿಗೆ? ಯಾವ 50 ಲಕ್ಷನೂ ಕಾಮಗಾರಿ ನಮ್ಮ ಭಾರತೀಯ ಪೌರಕ್ಕೆ ನಮ್ಮ ಭಾರತೀಯ ಪೌರಕ್ಕೆ ಎಲ್ಲೂ ಆಗಿಲ್ಲ. ಏನೋ ಇವಾಗ ನೆನ್ನೆ ಏನೋ ಪೂಜೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 1.5 ಕೋಟಿ ಹಾಕಿದ್ದೀವಿ. ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಮಾಡಿ ಆ ರೋಡೆಲ್ಲ ನಮಗೆ ಮಾಡಿ ಅನುಕೂಲ ಆದಮೇಲೆ ನಾವೇ ಕರೆಸ್ಬಿಟ್ಟು ಅವ್ರಿಗೆ ನಾವು ಗೌರವದಿಂದ ನಮ್ಮ MLA ಅಂತ ನಮಗೂ MLAನೇ ಅವರು. ಯಾವುದೇ ಕಾರಣಕ್ಕೂ ಆಗಿರೋದಿದ್ದರೆ ತೋರಿಸ್ಬೋದಲ್ಲ. ಈಗ ಎಲ್ಲ ಗುಂಡಿ ಗುದ್ರೆ ಬಿದ್ದವೆ, ಎಲ್ಲೂ ಆಗಿಲ್ಲ. ಭಾರತೀಪುರ ಕಾಲೋನಿ ಎಲ್ಲ ಎಡಳಿ ಕಾಲೋನಿಗೆ ಒಂದು 25 ಲಕ್ಷ ರೂಪಾಯಿನೂ ಹಾಕಿದ್ದಾರೆ. ಅದು ಚರಂಡಿ ಇವೇನೋ ಮಾಡೋದನ್ನ ಇನ್ನೂ ರೋಡೆಲ್ಲ ಆಗಿಲ್ಲ, ಅದು ಹಾಕಿದ್ದಾರೆ. ಇನ್ನು ಭಾರತೀಪುರ ಊರೊಳಗಡೆ ಇಲ್ಲನ ಒಂದೇ ಒಂದು ಗುದ್ಲಿ ಮುಂಡ ಹಾಕ್ಯವ್ರೆ ಅಂತ ಕೇಳಿ, ಒಂದು ಗುದ್ಲಿ ಕಾಂಕ್ರೀಟ್ ಹಾಕಿದೆ ಅಂತ ಕೇಳಿ ಹೋಗಿ ಎಲ್ಲೂ ಹಾಕಿಲ್ಲ. ನಾವು ಕೇಳ್ತಿರೋದು ಇಷ್ಟೇ, ನಮ್ಮೂರಿಗೆ ಈ ಕಡೆ ಹೈವೇಯಿಂದಲೂ ಎಲ್ಲ ಪೂರ್ತಿ ರೋಡ್ ಹೊರಟಾಗಿದೆ. ಆ ಕಡೆ ಇಂಡಸ್ಟ್ರಿಯರಿಂದ ಹಿಡಿದು BMS ಮನೆ ತನಕ ಇದಿಲ್ಲ. ಅವೆರಡು ನಮಗೆ ಅನುಕೂಲ ಮಾಡಿಕೊಟ್ರೆ ಏನು ಅವರಿಗೆ ನಾವೇನು ಇವತ್ತು ಅದೇ ಗೌರವ ಇರ್ತೀವಿ, ಮುಂದಿನ ಗೌರವ ಇರ್ತೀವಿ. ನಾವು ಯಾವತ್ತೂ ಅಪಪ್ರಚಾರವಾಗಿ ನಾವು ಅವ್ರಿಗೆ ದೌರ್ಜನ್ಯವಾಗಿ ಯಾವುದಕ್ಕೂ ನಾವು ಹೇಳಿಲ್ಲ. ಈ ದೌರ್ಜನ್ಯ ಅಂತ ಹೇಳೋರಲ್ಲ, ದೌರ್ಜನ್ಯವಾಗಿ ನಾವು ಮಾತಾಡಿದರೆ ತನಿಖೆ ಮಾಡಲಿ.